ಹೊಳೆನರಸೀಪುರ ತಾಲೂಕಿನ ತೇಜೂರು ಶ್ರೀ ಸಿದ್ದರಾಮೇಶ್ವರ ಮಠದಲ್ಲಿ ಲಾಲನಹಳ್ಳಿ ಗುರು ಮಲ್ಲೇಶ್ವರ ದಾಸೋಹ ಮಠದ ಪೂಜ್ಯ ಜಯದೇವಿ ತಾಯಿ ಅವರ ಉಪಸ್ಥಿತಿಯಲ್ಲಿ ಶನಿವಾರ ರಾತ್ರಿ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ದೀಪಾರಾಧನೆ ಪೂಜಾ ಮಹೋತ್ಸವ ಆಯೋಜನೆ ಮಾಡಲಾಗಿತ್ತು. ಪ್ರಾಣಿ ಪಕ್ಷಿಗಳು ದೈವದತ್ತವಾಗಿ ಬಂದಂತಹ ಸಿದ್ಧಾಂತವನ್ನು ರೂಢಿಸಿಕೊಂಡಿರುತ್ತದೆ. ಉದಾಹರಣೆಗೆ ಕಾಗೆ ಹಾಗೂ ಕೋಳಿಯನ್ನು ಕಂಡು ತಿಳಿಯಬಹುದು. ಆದರೆ ಮನುಷ್ಯರಾದ ನಾವುಗಳು ಮಠಮಾನ್ಯರು ಹಾಗೂ ಶಿವಶರಣರು ನೀಡಿರುವ ಸಂದೇಶಗಳನ್ನು ನಿತ್ಯ ಜೀವನದಲ್ಲಿ ರೂಢಿಸಿಕೊಂಡು ಪಾಲನೆ ಮಾಡುತ್ತಾ ಸಾಗಿದ್ದಲ್ಲಿ ಸಾರ್ಥಕ ಜೀವನ ನಮ್ಮದಾಗುತ್ತದೆ ಎಂದು ಪೂಜ್ಯ ಶ್ರೀ ಕಲ್ಯಾಣ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಶನಿವಾರ ರಾತ್ರಿ ಆಯೋಜನೆ ಮಾಡಿದ್ದ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ದೀಪಾರಾಧನೆ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದಯಮಯನಾದ ಪರಮಾತ್ಮ ಗಾಳಿ, ಬೆಳಕು, ನೆಮ್ಮದಿಯ ಬದುಕು ಹಾಗೂ ಪ್ರಕೃತಿಯ ಕೊಡುಗೆಗಳ ಜೊತೆಗೆ ಎಲ್ಲವನ್ನೂ ನೀಡಿದ್ದಾರೆ. ಆದರೆ ಅವರು ನೀಡಿರುವ ಪ್ರಕೃತಿಯ ಕೊಡುಗೆಯಲ್ಲಿ ಒಂದನ್ನು ಕಿತ್ತುಕೊಂಡರೂ ಬದುಕು ನಾಶವಾಗುತ್ತದೆ. ಆದ್ದರಿಂದ ಪ್ರತಿನಿತ್ಯ ದೇವರ ಸ್ಮರಣೆ ಹಾಗೂ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸುವ ಜೊತೆಗೆ ಭಾರತೀಯ ಸಂಸ್ಕೃತಿಯ ಪಾಲನೆ ಮಾಡುವುದು ಅಗತ್ಯವಾಗಿದೆ ಎಂದರು. ಶ್ರೀಮಠದ ಸೇವಾ ಕಾರ್ಯಗಳು ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಕುಮಾರಸ್ವಾಮಿ, ಪ್ರಸನ್ನ, ಪುಟ್ಟಸೋಮಪ್ಪ, ಪ್ರಸಾದ್, ರುದ್ರಪ್ಪ, ಕೆಂಪರಾಜು, ಮಹೇಶ್, ಚಂದ್ರಶೇಖರ್, ಪ್ರಸನ್ನ, ಅಪ್ಪಣ್ಣ, ಭೋಜ, ಗಣೇಶ, ಅರ್ಚಕ ಷಡಾಕ್ಷರಿ ಹಾಗೂ ಇತರರು ಸನ್ಮಾನಿಸಲಾಯಿತು. ಒಂದು ಕುಗ್ರಾಮದಲ್ಲಿ ತುಂಬಾ ಕಡೆ ನಾನು ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋದಂತ ಸಂದರ್ಭದಲ್ಲಿ ತೇಜೂರಿನ ಬಗ್ಗೆ ನಾವು ಅನ್ಕೊಂಡಿದೀವಿ ನಾವು ಹಾಸನ, ಹೊಳೆನರಸೀಪುರ, ಮೈಸೂರಿಗೆ ಅಷ್ಟೇ ತೇಜೂರು ಗೊತ್ತು ಅಂತ. ಇಲ್ಲ, ಈ ತೇಜೂರು ಮಠ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಪರಿಚಯ ಆಗಿದೆ. ಯಾಕಪ್ಪ ಅಂದ್ರೆ ಈ ಶಿವಯೋಗಿಗಳ ಹಲವಾರು ರೀತಿಯಾಗಿರುವಂತಹ ಪವಾಡಗಳನ್ನ ಅವರು ಕೇಳಿರುವುದನ್ನ ನಾನು ಕೇಳಿದ್ದೇನೆ. ಅಂತ ಶ್ರೀಮಠದಲ್ಲಿ ಇದು ತುಂಬಾ ಜಾಗೃತವಾಗಿರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹಲವಾರು ರೀತಿಯಾಗಿರುವಂತಹ ಪವಾಡ ಸದೃಶ್ಯ ಕಾರ್ಯಗಳು ನಡೆದಿದ್ದಾವೆ. ಅದಕ್ಕೆ ಹೇಳ್ತಾರೆ ಒಂದ್ ಕಡೆ ನಡ್ಕೊಂಡೆ ಪಡ್ಕೊಂಡೆ ಅನ್ನುವಂಥದ್ದು. ಆ ನಡ್ಕೊಳ್ಳುವಂಥದ್ದು ಮತ್ತೆ ಪಡ್ಕೊಳ್ಳುವಂಥದ್ದು ಎರಡೂ ಕೂಡ ನಮ್ಮ ಹತ್ರ ಇದೆ. ಅದನ್ನ ಶ್ರೀಮಠದಲ್ಲಿ ಪರಮ ಪೂಜ್ಯರು ಅವಿಶ್ರಾಂತವಾಗಿ, ಈ ಮಠಕ್ಕೆ ತುಂಬಾ ಇತಿಹಾಸ ಇದೆ, 336 ವರ್ಷಗಳ ಕಾಲ ಇತಿಹಾಸ ಇದೆ ಅಂದ್ರೆ ನಿಜವಾಗ್ಲೂ ಕೂಡ ಎಷ್ಟು ನಿರಂತರವಾಗಿ ಅದನ್ನ ಪರಮ ಪೂಜ್ಯರು ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಅನ್ನುವಂಥದ್ದು. ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ನಂತರ ಹಲವಾರು ಜನ ಶಿವಯೋಗಿಗಳು ಬಂದಿರ್ಬೋದು, ಆದ್ರೆ ಕಲ್ಯಾಣ ಸ್ವಾಮಿಗಳ ಕಾಲದಲ್ಲಿ ಈ ಶ್ರೀಮಠ ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ ಅನ್ನುವಂಥದ್ದು. ಪರಮ ಪೂಜ್ಯರು ಬಹಳ ಸಾತ್ವಿಕರು, ಸರಳರು, ಮಾತೃಹೃದಯಗಳಾಗಿರುವಂತಹ ಪರಮ ಪೂಜ್ಯರು ಈ ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಪೂಜ್ಯರು ಶ್ರೀಮಠಕ್ಕೋಸ್ಕರವಾಗಿ, ಇಡೀ ಸಮಾಜಕ್ಕೋಸ್ಕರವಾಗಿ ಅವರ ಪೂರ್ವಾಶ್ರಮದ ತಂದೆ ತಾಯಿಗಳು ಕೂಡ ಶ್ರೀಮಠಕ್ಕಾಗಿ ದುಡಿದಿದ್ದಾರೆ ಅಂತ ಕೇಳಿದ್ರೆ ನಿಜವಾಗ್ಲೂ ಕೂಡ ಇಂಥ ಅನರ್ಘ್ಯ ರತ್ನವನ್ನ ಕೊಟ್ಟಿರುವಂತಹ ಅಂತ ಪುಣ್ಯ ಶರಣ ದಂಪತಿಗಳಿಗೆ ನಾವು ಭಕ್ತಿಯಿಂದ ಶರಣಗಳನ್ನ ಸಮರ್ಪಣೆಯನ್ನು ಮಾಡಬೇಕು. ಇವತ್ತು ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಂಥ ಒಂದು ದಿನದಂದು ಪರಮ ಪೂಜ್ಯ ನಮ್ಮ ಕಲ್ಯಾಣ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆ ಮರಿದೇವರು ಕುಲಗಾಣ ಮಠದ ಒಂದು ಪರಂಪರೆಯ ಒಂದು ಕುಟುಂಬ. ಆ ಮಹಾದೇವಮ್ಮನವರು, ಆ ತಾಯಿ ಎಷ್ಟು ಜನಕ್ಕೆ ಅನ್ನವನ್ನ ಇಟ್ಟು ಸಂತೈಸಿರುವಂತದ್ದು, ಒಂದವ್ರನ್ನೆಲ್ಲರೂ ಕೂಡ ಸಂತೈಸುವಂತದ್ದು. ನಾವಂತೀವಿ ಒಂದು ಮಠಕ್ಕೆ ಸ್ವಾಮಿ ಆದವರೇ ಆ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಲ್ಲ. ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಾಲ್ಗಳ್ಳಿ ಮಠಾಧ್ಯಕ್ಷರಾದಂಥ ಜಯದೇವಿ ತಾಯಿ ಅವರೇ, ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಕುಮಾರಸ್ವಾಮಿ ಅವರೇ, ಹಾಗೂ ಜಗದೀಶ್ರವರೇ, ಯೋಗಣ್ಣನವರೇ, ಮಂಜು ಅವರೇ, ಪುಟ್ಟಪ್ಪನವರೇ, ಮಹೇಶ್ ಮಾಸ್ಟರ್ ಅವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಭಕ್ತ ಮಹಾಶಯರೇ, ತಾಯಿಂದರೆ, ಇಂದು ಈಗಾಗಲೇ ಸುಮಾರು 30 ವರ್ಷಗಳಿಂದಲೂ ಕೂಡ ಈ ಅಮಾವಾಸ್ಯೆ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಭಕ್ತರ ಸಹಾಯದೊಂದಿಗೆ ಈ ಅಮಾವಾಸ್ಯೆ ಪೂಜೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಇವತ್ತು ದಿವಸವೂ ಕೂಡ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯೆ ಆಗಿರುವುದರಿಂದ ಇವತ್ತು ದಿವಸ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಅವರಿಂದ ಆಶೀರ್ವಾದನವನ್ನು ತಾವೆಲ್ಲರೂ ಕೂಡ ಈಗಾಗಲೇ ಕೇಳಿದ್ದೀರಿ. ನಿಜವಾಗ್ಲೂ ಕೂಡ ತುಂಬಾ ಸಂತೋಷವನ್ನುಂಟು ಮಾಡಿದೆ. ಈ ಗ್ರಾಮದ ಎಲ್ಲ ಜನತೆಯು ಕೂಡ, ಸುತ್ತಮುತ್ತಲ ಎಲ್ಲ ಜನತೆಯು ಕೂಡ ಈ ಮಠದ ಬಗ್ಗೆ ಹೆಚ್ಚಿನ ಒಂದು ಅಭಿಮಾನ ಇಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥದ್ದು ತುಂಬಾ ಸಂತೋಷವಾದಂತಹ ವಿಚಾರ.
ಕಾಗೆಯೊಂದಗಳ ಕಂಡರೆ ಕರೆಯದೆ ತನ್ನ ಬಳಗವನ್ನು, ಕೋಳಿಯೊಂದು ಕುಟುಂಬ ಕಂಡರೆ ಕಷ್ಟ ಕಾಣ ಕೂಡಲ ಸಂಗಮ ದೈವ ಎನ್ನುವಂತ ಮಾತನ್ನು ನಾವು ನೆನೆದಿದ್ದೇ ಆದರೆ ಪ್ರತಿಯೊಬ್ಬ ಪ್ರಾಣಿ ಪಕ್ಷಿಗೂ ಕೂಡ ತನ್ನದೇ ಆದಂತಹ ಒಂದು ಸಿದ್ಧಾಂತವನ್ನು ನಾವು ರೂಪಿಸಿಕೊಂಡಿರ್ತೇವೆ. ಆದರೆ ನಾವು ಮನುಷ್ಯರಾಗಿರ್ತಕ್ಕಂಥವ್ರು ನಾವು ಪ್ರತಿಯೊಬ್ಬರು ಒಂದು ಕಾಗೆ ಒಂದು ಕುಟುಂಬ ಕಂಡರೂ ಕೂಡ ತನ್ನ ಬಂಧು ಬಾಂಧವರನ್ನ ಕರೆದು ಹಂಚಿಕೊಂಡು ತಿನ್ನುವಂತಹ ಒಂದು ಪ್ರವೃತ್ತಿಯನ್ನು ಅದು ಹಂಚಿಕೊಂಡಿರ್ತದೆ. ಹಾಗೆ ಮನುಷ್ಯರಾದಂತರು ನಾವು ಬದಲಾಗಿ ಶರಣರು ಏನು ಕೊಟ್ಟು ಹೋಗಿರ್ತಕ್ಕಂಥ ಶರಣರ ಸಂದೇಶಗಳನ್ನ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಹಾಗೆಯೇ ಇಳಿ ನಿಮ್ಮದಾನ ಬೆಳ ನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದಾನ, ನಿಮ್ಮ ಗಾಳಿಯನ್ನುಂಡು ಅನ್ಯರ ಹೊಗಳುವ ಕುಂಡಿಗಳ ಏನೆಂಬರೆಯ ಕಾಣರಾಮನಾಥ. ಆ ದಯಾಮಯನಾದಂಥ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ವಜ್ರ ವೈಡೂರ್ಯ ಗಾಳಿ ಬೆಳಕು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಆದರೆ ಆ ದಯಾಮಯನಾದಂಥ ಪರಮಾತ್ಮ ಯಾವುದಾದ್ರೂ ಒಂದನ್ನು ಅದರಲ್ಲಿ ತಟಸ್ಥ ಮಾಡಿದ್ರೆ ನಾವು ಯಾರೂ ಕೂಡ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಆ ಪರಮಾತ್ಮನನ್ನು ನಾವು ದಿನನಿತ್ಯವಾದರೂ ಕೂಡ ಒಂದು 5 ನಿಮಿಷವಾದರೂ ಕೂಡ ನಾವು ನೆನೆದುಕೊಂಡಿದ್ದೀವಿ ಆದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಈಗಾಗಲೇ ಮಾಧ್ಯಮ ತಾಯಿಯವರು ಹೇಳಿದಂತೆ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡುವುದರ ಮೂಲಕ ಜಾಗೃತಿಯನ್ನು ಉಂಟು ಮಾಡುವಂತ ಒಂದು ಕೆಲಸವನ್ನು ಮಾಡಬೇಕು. ಹೆಚ್ಚಿನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತವರಾಗಬೇಕು. ಪ್ರತಿಯೊಬ್ಬರು ಕೂಡ ಪಡೆಯುವಂತಾಗುವಂತಾಗಲಿ. ಈಗಾಗಲೇ ಜಯದೇವಿ ತಾಯಿಯವರು ತುಂಬಾ ಅನೇಕ ವಿಚಾರಗಳನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ನಿಜವಾಗಿ ಒಂದು 4 ಆದರೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶಿವಾಂಬಯ್ಯ.